ಕುಡಿದು ಬಂದು ಮತದಾರನಿಂದ ಮತಗಟ್ಟೆಯಲ್ಲಿ ಕಿರಿಕ ನಡೆದಿದೆ. ಮತದಾನದ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಕುಡಿದು ಬಂದು ಮತದಾರ ಮತಗಟ್ಟೆಗೆ ಡೈರೆಕ್ಟ್ ಆಗಿ ಬಂದು ಅಲ್ಲಿ ಕಿರಿಕು ಮಾಡಿದ್ದಾರೆ. ಮತಗಟ್ಟೆಗೆ ಮತ ಚಲಾಯಿಸಲು ಕುಡಿದು ಬಂದಿದ್ದಾರೆ ಮತದಾರ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 154ರ ಸಂಖ್ಯೆಯ ಮತಗಟ್ಟೆಯಲ್ಲಿ ಆಗಿರುವಂತಹ ಗಲಾಟೆ ಇದು. ಕುಡಿದು ಬಂದು ಮತದಾರನಿಂದ ಮತಗಟ್ಟೆಯಲ್ಲಿ ಕಿರೆ ವೋಟ್ ಹಾಕೋದಿಕ್ಕೆ ಕುಡಿದು ಬಂದಿದ್ದಾರೆ ಮತದಾರ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಮಂಗಾವತಿ ಗ್ರಾಮದಲ್ಲಿ ಕುಡಿದು ಬಂದು ಮಂಗನಂಗ್ ಆಡಿರೋದು ಮತಗಟ್ಟೆಯಲ್ಲಿ. ಹುಡುಕನ ಅವಾಂತರ. ಕುಡಿದುಕೊಂಡು ಬಂದಿದ್ದು ಅಲ್ಲದೆ ಕಿರಿಕ್ ಬೇರೆ ಮಾಡಿರೋದು ನೋಡಿ. ಪೊಲೀಸರು ಆತನನ್ನ ಮತಗಟ್ಟೆಯಿಂದ ಹೊರ ಕಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಲ್ಲಿ ಈ ತರ ಕಪಿಚೇಷ್ಟೆಗಳನ್ನ ಆಡ್ತಾರೆ ಮತದಾರರು. ಅಲ್ಲಿ ಮಸಾಲ ಬಂದ ಬೈತ್ರಿ ಸಾಹೇಬ್ರೆ ಅವಂದ ಅವಾಜ್ ಬಂದಿಲ್ಲ ಬಂದಿಲ್ಲ ಅಲ್ಲಿ ಮಸಾಲ ಬಂದ ಬೈತ್ರಿ ಸಾಹೇಬ್ರೆ ಅವಂದ ಅವಾಜ್ ಬಂದಿಲ್ಲ ಬಂದಿಲ್ಲ ಅಲ್ಲಿ ಮಸಾಲ ಬಂದ ಬೈತ್ರಿ ಕುಡಿದು ಬಂದು ಮತದಾರ ಮತಗಟ್ಟೆಯಲ್ಲಿ ಕಿರಿಕ್ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ರವಿ ಕಾಂಬ್ಳೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಚಿಕ್ಕೋಡಿಯಲ್ಲಿ ನಡೆದಿರುವ ಘಟನೆ ಇದು. ಮತದಾನಕ್ಕೆ ಬಂದಾಗ ವ್ಯಕ್ತಿ ಕುಡಿದು ಬಂದಿದ್ದಾನೆ ಅಂತ ಮಾಹಿತಿ ಸಿಕ್ತು. ಏನಾಯ್ತು ಅಂತ? ಹೌದು ಪವಿತ್ರ ಅವರೇ, ಇದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಮತಗಟ್ಟೆ ಸಂಖ್ಯೆ 154ರಲ್ಲಿ ಇಂದು ಬೆಳಗ್ಗೆ ಮದ್ಯ ವ್ಯಸನಿಯೊಬ್ಬ ಬಂದು ಕುಡಿದು ಮತಗಟ್ಟೆಯು ಸದ್ದು ಮಾಡಲಿಲ್ಲ ಎಂದು ಅಲ್ಲಿನ ಅಧಿಕಾರಿಗಳಿಗೆ ತಕರಾರು ಮಾಡಿ ಸ್ವಲ್ಪ ತೊಂದರೆನುಂಟು ಮಾಡಿದ್ದು ಕಂಡು ಬಂದಿದೆ. ಯಾವ ಗ್ರಾಮದವರು ಆ ಮಾಹಿತಿ ಏನಾದ್ರು ಇದೆಯಾ? ಇದಕ್ಕೆ ಏನ್ ಹೇಳ್ತಾ ಇದ್ರು ಅವರು? ಮತದಾನ ಹಾಕುವಾಗ ಏನೋ ಕೂಗ್ತಾ ಇದ್ರು, ಏನ್ ಹೇಳ್ತಾ ಇದ್ರಂತೆ? ಹೌದು, ಮತಯಂತ್ರ ಸದ್ದು ಮಾಡುತ್ತಿಲ್ಲ ಎಂದು ಅವರು ಒಂದು ರೀತಿ ಸಭೆ ವರ್ತನೆ ಮಾಡಿದ್ದು. ಇದು ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ನಡೆದಂತ ಘಟನೆ. ರವಿ, ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ ಆತ ಕಿರಿಕ್ ಮಾಡ್ತಿದ್ದಾನೆ, ಬಟ್ ಪೊಲೀಸರು ಕೂಡ
ಅವ್ರ ಜೊತೆಗೆ ಒಂದ್ ರೀತಿ ಸಮಾಧಾನ ಮಾಡಿ ಹೊರಗೆ ಕಳಿಸಬಹುದಿತ್ತೇನೋ. ಅವ್ರನ್ನಲ್ಲೇ ತಳ್ತಾರೆ, ಅವ್ರು ಕೆಳಗ್ ಬೀಳ್ತಾರೆ, ಎಳೆದ್ ಹೊರಗಾಕ್ತಾರೆ. ಈ ರೀತಿ ವರ್ತನೆ ಕೂಡ ತಪ್ಪಾಗತ್ತಲ್ವಾ ಅಧಿಕಾರಿಗಳದ್ದು? ಹೌದು, ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಅವು ಸ್ವಲ್ಪ ಜಮಾಯಿಸಿ ಕಳಿಸಬಹುದಿತ್ತು. ಆದರೆ ಒಂದು ರೀತಿ ಅಸಭ್ಯ ವರ್ತನೆ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಆತನ ಮೇಲೆ. ಥ್ಯಾಂಕ್ ಯು ಮಾಹಿತಿಗಾಗಿ. ಎಸ್, ಕುಡಿದು ಬಂದು ಮತದಾರ ಮತಗಟ್ಟೆಯಲ್ಲಿ ಕಿರಿಕ ಮಾಡಿರೋದು 154 ಕೊಠಡಿ ಸಂಖ್ಯೆಯಲ್ಲಿ ಆದಂತಹ ಘಟನೆ ಇದು. ಇವಿಎಂ ಯಂತ್ರ ಸದ್ದು ಮಾಡ್ತಿಲ್ಲ ಅಂತ ಕಿರಿಕ ತೆಗೆದಿದ್ದಾರೆ ಆತ. ಅಲ್ಲಿ ಮಸಾಲೆ ಬಂದ ಬೈತ್ರಿ ಸಾಹೇಬ್ರ ಅವಂದ ಅವಾಜ್ ಬಂದಿಲ್ಲ. ಬಂದಿಲ್ಲ ಸರಿ